ಮಕ್ಕಳೇ, ಈ ಕ್ಲಾಸಿನಲ್ಲಿ ನಾವು ಲಾಸಹ ಲೆಕ್ಕವನ್ನು ಕಲಿಯೋಣ. ಲಾಸಹ ಎಂದರೇನು? ಲ ಅಂದರೆ ಲಘುತ್ತಮ. ಲಘುತ್ತಮ. ಲ ಅಂದರೆ ಮಕ್ಕಳೇ ಲಘುತ್ತಮ. ಸ ಅಂದ್ರೆ ಸಾಮಾನ್ಯ. ಸಾಮಾನ್ಯ. ಅ ಅಂದ್ರೆ ಅಪವರ್ತನ. ಲಸಹ ಅಂದ್ರೆ ಲಘುತ್ತಮ, ಸಾಮಾನ್ಯ, ಅಪವರ್ತನ. ಇವಾಗ ಲೆಕ್ಕಗೆ ಬರೋಣ ಮಕ್ಕಳೇ. ಒಂದನೇ ಲೆಕ್ಕ. ಇವಾಗ ಯಾವುದನ್ನ ಆಗ್ಲಿ ಒಂದು ಲೆಕ್ಕವನ್ನು ತಗೋಣ. 2, 4, 8. ಈಗ ಗೆರೆ ಹೊಡ್ಕೊಬೇಕು ಮಕ್ಕಳೇ. ಇವು ಮೂರು ಒಂದೇ ಮಗ್ಗೆಯಲ್ಲಿ ಹೋಗ್ಬೇಕು. ಯಾವ ಮಗ್ಗೆಯಲ್ಲಿ ಹೋಗ್ತಾವ? ಎರಡು ಮಗ್ಗೆಯಲ್ಲಿ ಹೋಗ್ತಾವ. ಹೇಳ ಒಂದಲೆ, ಎರಡಲೆ, ನಾಲ್ಕಲೆ, 8. ಇವಾಗ ಒಂದಲೆ 2, ಎರಡಲೆ 4, ನಾಲ್ಕಲೆ 8. ಇದಿಷ್ಟು ಫಸ್ಟ್ನೇ ಸ್ಟೆಪ್ ಹಿಂಗ್ ಮಾಡ್ಬೇಕು ಮಕ್ಕಳೇ. ಆಮೇಲೆ ಏನ್ ಮಾಡ್ಬೇಕು ಮಕ್ಕಳೇ? ನಾವು ಈ ಉತ್ತರನ ನೋಡ್ಕೋಬೇಕು. 1, 2, 4. 1 ಯಾವ ಮಗ್ಗೆಲ್ಲ ಹೋಗಲ್ಲ, ಒಂದೇ ಮಗ್ಗೆಲಗೆ ಹೋಗ್ತದ. 2, 4 ಯಾವ ಮಗ್ಗೆಲಗೆ ಹೋಗ್ತಾವ? 2 ಮಗ್ಗೆಲಗೆ ಹೋಗ್ತಾವ. ಒಂದಕ್ಕೆ ಒಂದು ಅಂಗಿ ಹಚ್ಬೇಕು. ಒಂದಲೆ 2, ಎರಡಲೆ 4. ಇವಾಗ ಮತ್ತೆ 2 ಬಂದದಲ್ಲ. ಇವಾಗ ಮತ್ತೆ 2 ಮಗ್ಗೆ ತಗೋಬೇಕು. ಒಂದಕ್ಕೊಂದು ಹಚ್ಬೇಕು. 2 ಒಂದಲೆ 2. ಲಾಸ್ಟ್ಗೆ 1, 1, 1, 1 ಯಾವ ಲೆಕ್ಕನ ಆಗ್ಲಿ ಲಾಸಹ 1, 1 ಲಾಸ್ಟ್ ಕೊನೆವರೆಗೆ 1, 1 ಬರತನ ಮಾಡ್ಬೇಕು ಮಕ್ಕಳೇ. ಇವಾಗ ಇಲ್ಲಿ ಬಂದಿರ್ತದ ನೋಡ್ರಿ ಆನ್ಸರ್ 2, 2, 2. ಇವೆಲ್ಲ ಗುಣಕಾರ ಮಾಡ್ಬೇಕು. ಇವಾಗ ಗುಣಕಾರ ಮಾಡೋಣ. ಇಲ್ಲಿ ಎಷ್ಟು 2 ಅವ? 1, 2, 3. 3 2ಗಳು ಅವ. ಇವಾಗ 3 2 ಹಾಕ್ಬೇಕು. 2 ಇಂಟು 2 ಇಷ್ಟು ಬರ್ಕೋಬೇಕು ಮಕ್ಕಳೇ. ಆಮೇಲೆ 2 2 4. ಇಲ್ಲಿನಿಂದ ಇಲ್ಲಿಗೆ 2ನಿಂದ ಮತ್ತೆ 2ಕ್ಕೆ ತಗೋಬೇಕು. 2 2 4 ಬಂದದಲ್ಲ ಮಕ್ಕಳೇ, ಇಲ್ಲಿ ಬರ್ಕೋಬೇಕು 4. ಇವಾಗ 4 2 ಎಷ್ಟು ಮಕ್ಕಳೇ? 4 2 8. ಇವಾಗ ಆನ್ಸರ್ ಎಷ್ಟು ಬಂತು ಮಕ್ಕಳೇ? 8. ಆನ್ಸರ್ 8. ಇಷ್ಟು ಮಕ್ಕಳೇ ಲಾಸಹ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ತಗೊಂಡು ಬರುತ್ತೇನೆ. ಧನ್ಯವಾದಗಳು.